ನಮಸ್ಕಾರ. ಅಧ್ಯಾಯ 29. ವಿಜಯ ಕೃಷ್ಣ ಗೋಸ್ವಾಮಿ. ಬ್ರಹ್ಮ ಸಮಾಜದಲ್ಲಿದ್ದ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಯೇ ವಿಜಯ ಕೃಷ್ಣ ಗೋಸ್ವಾಮಿ ಎಂಬುವನು. ಇವನು ಕೂಡ ಶ್ರೀರಾಮಕೃಷ್ಣರಿಂದ ಆಕರ್ಷಿತನಾಗುತ್ತಾನೆ. ವೈಷ್ಣವ ಸಂಪ್ರದಾಯಕ್ಕೆ ಸೇರಿದ ಅದ್ವೈತ ಗೋಸ್ವಾಮಿ ವಂಶಕ್ಕೆ ಸೇರಿದವನು ಇವನು. ಧಾರ್ಮಿಕ ಸಂಪ್ರದಾಯದ ಮನೆತನದಲ್ಲಿ ಹುಟ್ಟಿದ್ದುದರಿಂದ ಬಾಲ್ಯದಿಂದಲೇ ಇವನು ಆಧ್ಯಾತ್ಮಿಕ ಜೀವನದ ಕಡೆ ವಾಲುತ್ತಿದ್ದನು. ಈತ ಬಾಲ್ಯದಲ್ಲೇ ಮಹರ್ಷಿ ದೇವೇಂದ್ರನಾಥ ಠಾಕೂರ ಮತ್ತು ಕೇಶವಚಂದ್ರ ಸೇನ ಇವರ ಪ್ರಭಾವಕ್ಕೆ ಒಳಗಾಗುತ್ತಾನೆ. ಇವರನ್ನು ಅನುಸರಿಸುವುದಕ್ಕಾಗಿ ತನ್ನ ಬ್ರಾಹ್ಮಣ ಕುಲವನ್ನು ಕೂಡ ಬಿಡುತ್ತಾನೆ. ನೆಂಟರಿಗೆಲ್ಲ ವಿರೋಧವಾಗಿ ಬ್ರಹ್ಮ ಸಮಾಜಕ್ಕೆ ಸೇರುತ್ತಾನೆ. ಮೊದಲು ಕೇಶವನೊಂದಿಗೆ ಇದ್ದರೂ ಯಾವಾಗ ಕೇಶವಸೇನನು ತನ್ನ ಮಗಳನ್ನು ಬ್ರಹ್ಮ ಸಮಾಜದ ಕಾನೂನಿಗೆ ವಿರೋಧವಾಗಿ ಕುಚ್ ಬಿಹಾರದ ರಾಜಕುಮಾರನಿಗೆ ಮದುವೆ ಮಾಡಿಕೊಡುವನು, ಆಗ ಅವನಿಂದ ಬೇರಾಗುವನು. ವಿಜಯನಿಗೆ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎಂಬ ತವಕ ಶ್ರೀರಾಮಕೃಷ್ಣರ ಪ್ರಭಾವಕ್ಕೆ ಬಿದ್ದ ಮೇಲೆ ಅದು ತೀವ್ರವಾಯಿತು. ಶ್ರೀರಾಮಕೃಷ್ಣರ ನೇತೃತ್ವದಲ್ಲಿ ಅವನು ಸಾಧನೆ ಮಾಡುತ್ತಿರುವಾಗ ಅವನಿಗೆ ಹಲವಾರು ಆಧ್ಯಾತ್ಮಿಕ ಅನುಭವಗಳಾಗುತ್ತಾ ಬಂದವು. ಹಿಂದೂ ಧರ್ಮದ ಮೇಲೆ ಅವನಿಗೆ ಬಿದ್ದು ಹೋಗಿದ್ದ ನಂಬಿಕೆ ಪುನಃ ಬಂತು. ಅವನು ಕ್ರಮೇಣ ಬ್ರಹ್ಮ ಸಮಾಜವನ್ನು ಬಿಟ್ಟು ಪಕ್ಕಾ ವೈಷ್ಣವನಾಗಿ ಸಾಧನೆ ಮಾಡಲು ಪ್ರಾರಂಭಿಸಿದನು. ಈತ ಶ್ರೀರಾಮಕೃಷ್ಣರನ್ನು ನೋಡಲು ಅನೇಕ ವೇಳೆ ಬರುತ್ತಿದ್ದ. ಅವನ ಜೀವನ ಮತ್ತು ಸಂದೇಶದಿಂದ ಇವನು ತನ್ನ ಜೀವನಕ್ಕೆ ಸ್ಫೂರ್ತಿಯನ್ನು ಪಡೆಯುತ್ತಿದ್ದ. ಶ್ರೀರಾಮಕೃಷ್ಣರಿಗೆ ಚೈತನ್ಯರ ಮೇಲೆ ತುಂಬಾ ಪ್ರೀತಿ. ಅವನ ಅನುಯಾಯಿಯಾಗಿದ್ದವನು ಅದ್ವೈತ ಗೋಸ್ವಾಮಿ. ಅವರ ಕುಲಕ್ಕೆ ಸೇರಿದವನು ವಿಜಯ ಎಂದು ಗೊತ್ತಾದ ಮೇಲೆ ಶ್ರೀರಾಮಕೃಷ್ಣರು ಅವನನ್ನು ಬಹಳ ಗೌರವದಿಂದ ಕಾಣುತ್ತಿದ್ದರು. ಒಂದು ಸಲ ವಿಜಯ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ದಕ್ಷಿಣೇಶ್ವರಕ್ಕೆ ಬಂದಾಗ ಅವರು ಹೀಗೆ ಮಾತನಾಡುತ್ತಿದ್ದನ್ನು ಕೇಳಿದ. ಶ್ರೀರಾಮಕೃಷ್ಣ, ಜಗತ್ತಿನಲ್ಲಿ 4 ಬಗೆಯ ಮನುಷ್ಯರು ಇದ್ದಾರೆ ಎಂದು ಹೇಳುತ್ತಾರೆ. ಅವರೇ ಬದ್ಧ, ಸಾಧಕ, ಸಿದ್ಧ ಮತ್ತು ನಿತ್ಯ ಸಿದ್ಧ ಎಂದು. ಈ ಪ್ರಪಂಚವು ಒಂದು ನದಿ ಇದ್ದಂತೆ. ಮನುಷ್ಯರೇ ಮೀನುಗಳು, ದೇವರೇ ಬೆಸ್ತ, ಅವನ ಮಾಯೆಯೇ ಬಲೆ. ಮೀನುಗಳು ಬಲೆಗೆ ಬಿದ್ದಾಗ ಕೆಲವು ಅದರಿಂದ ಪಾರಾಗಲು ಯತ್ನಿಸುತ್ತವೆ. ಇವರೇ ಸಾಧಕರು. ಎಲ್ಲೋ ಕೆಲವು ಬಲೆಯಿಂದ ತಪ್ಪಿಸಿಕೊಂಡು ಬಿಡುತ್ತವೆ. ಇವರೇ ಸಿದ್ಧರು. ಕೆಲವು ಮೀನುಗಳಂತೂ ಜಾಣ ಮತ್ತು ಜೋಪಾನ, ಅವು ಬಲೆಗೇ ಬೀಳುವುದಿಲ್ಲ. ಅಂಥವರೇ ನಾರದ, ಶುಕ ಮುಂತಾದವರು. ಇವರು ನಿತ್ಯ ಸಿದ್ಧರು. ಉಳಿದವುಗಳೆಲ್ಲ ಬಲೆಗೆ ಬೀಳುವುದಷ್ಟೇ ಅಲ್ಲ, ಅದರಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನ ಮಾಡುವುದಿಲ್ಲ. ಅದರ ಬದಲು ಬಲೆಯ ಮಧ್ಯಕ್ಕೆ ಹೋಗಿ ಅದನ್ನು ಭದ್ರವಾಗಿ ಕಚ್ಚಿಕೊಂಡು ಅಲ್ಲೇ ಅವಿತುಕೊಳ್ಳುತ್ತವೆ. ಅದು ಬಹುಕ್ಷೇಮವಾದ ಅಪಾಯವಿಲ್ಲದ ಸ್ಥಳ ಎಂದು ಭಾವಿಸುತ್ತವೆ. ಇವರೇ ಬದ್ಧ ಜೀವಿಗಳು. ಬದ್ಧ ಜೀವಿ ಕಾಮಕಾಂಚನದ ಬಲೆಯಲ್ಲಿ ಬಿದ್ದಿರುವರು. ಅವರು ಅಲ್ಲಿ ಸುರಕ್ಷಿತವಾಗಿದ್ದೇವೆ ಎಂದು ಭಾವಿಸುವರು. ಸಾಧಕರು ಮತ್ತು ಸಿದ್ಧರು ಈ ಪ್ರಪಂಚವನ್ನು ಒಂದು ಆಳವಾದ ಬಾವಿಯಂತೆ ನೋಡುತ್ತಾರೆ. ಅವರು ಪ್ರಪಂಚವನ್ನು ಅನುಭವಿಸುವುದಿಲ್ಲ. ಸಂಸಾರದ ಬಲೆಯಲ್ಲಿ ಬಿದ್ದ ಬದ್ಧ ಜೀವಿಗಾದರೋ ಎಂದಿಗೂ ಬುದ್ಧಿಯೇ ಬರುವುದಿಲ್ಲ. ಅವರಿಗೆ ಎಷ್ಟೋ ದುಃಖ ಮತ್ತು ಕಷ್ಟಗಳು ಬರುತ್ತವೆ, ಎಷ್ಟೋ ಅಪಾಯಗಳನ್ನು ಎದುರಿಸಬೇಕಾಗುವುದು. ಆದರೂ ಅವರು ಜಾಗೃತರಾಗುವುದಿಲ್ಲ. ಒಂಟೆಗೆ ಮುಳ್ಳಿನ ಸೊಪ್ಪು ಇಷ್ಟ. ಅದನ್ನು ತಿಂದಾಗ ಅದರ ಬಾಯಲ್ಲಿ ರಕ್ತ ಸುರಿಯುವುದು. ಆದರೂ ಬಿಡದೆ ಅದು ಮುಳ್ಳಿನ ಸೊಪ್ಪನ್ನೇ ತಿನ್ನುವುದು. ಸಂಸಾರದಲ್ಲಿ ಇರುವವನು ಅಷ್ಟೊಂದು ದುಃಖ, ತಾಪತ್ರಯ, ವಿಯೋಗಾದಿಗಳನ್ನು ಅನುಭವಿಸಿದರೂ ಎಲ್ಲವನ್ನು ಸ್ವಲ್ಪ ಕಾಲದಲ್ಲೇ ಮರೆತು ಹಿಂದಿನಂತೆಯೇ ಆಗುವನು. ಒಂದು ವೇಳೆ ಹೆಂಡತಿಗೆ ಹುಚ್ಚು ಹಿಡಿದರೆ ಅಥವಾ ಅವಳು ಸತ್ತು ಹೋದರೆ ಅವನು ಪುನಃ ಮದುವೆಯಾಗುವನು. ನೋಡಿ, ಒಬ್ಬ ಗೃಹಿಣಿಯ ವಿಷಯ ತೆಗೆದುಕೊಳ್ಳಿ. ಅವಳ ಮಗ ಸಾಯುತ್ತಾನೆ. ತುಂಬಾ ವ್ಯಥೆ ಪಡುತ್ತಾಳೆ ಆಗ. ಆದರೆ ಸ್ವಲ್ಪ ದಿನಗಳಲ್ಲೇ ಮರೆತು ಮೊದಲಿನಂತೆ ತಲೆ ಬಾಚಿಕೊಂಡು ಒಡವೆಗಳನ್ನು ಹಾಕಿಕೊಂಡು ಶೃಂಗಾರ ಮಾಡಿಕೊಳ್ಳುತ್ತಾಳೆ. ತಂದೆ ಮಗಳಿಗೆ ಮದುವೆ ಮಾಡಿ ಪಾಪರಾಗುತ್ತಾನೆ. ಆದರೂ ವರ್ಷಂಪ್ರತಿ ಮಕ್ಕಳಾಗುವುದು ತಪ್ಪುವುದಿಲ್ಲ. ಜನರು ಕೋರ್ಟಿಗೆ ಹೋಗಿ ದಿವಾಳಿಯಾಗುತ್ತಾರೆ. ಆದರೂ ಹೋಗುವುದನ್ನು ಬಿಡುವುದಿಲ್ಲ. ನಾನು ಒಂದು ಸಲ ಕೇಶವಸೇನನ ಒಬ್ಬ ನೆಂಟನನ್ನು ನೋಡಿದೆ. ಅವನಿಗೆ 50 ವರ್ಷದ ಮೇಲ್ಪಟ್ಟು ಆಗಿತ್ತು. ಆಗ ಅವನು ಇಸ್ಪೀಟ್ ಆಡುತ್ತಿದ್ದ. ದೇವರನ್ನು ಚಿಂತಿಸಲು ಅವನಿಗೆ ಇನ್ನೂ ಕಾಲ ಬಂದಿಲ್ಲವೇನೋ. ಬದ್ಧನ ಇನ್ನೊಂದು ಗುಣವಿದೆ. ಅವನಿದ್ದ ಕೊಳಕು ಸಂಸಾರದ ಕಡೆಯಿಂದ ತೆಗೆದು ಒಂದು ಒಳ್ಳೆಯ ವಾತಾವರಣದಲ್ಲಿಟ್ಟರೆ ಅವನು ಅಲ್ಲಿರಲಾರ. ಸಗಣಿಯಲ್ಲಿರುವ ಹುಳುವಿಗೆ ಅಲ್ಲಿಯೇ ಚೆನ್ನಾಗಿರುವುದು.
ಅದನ್ನು ಏನಾದರೂ ಅಕ್ಕಿಯ ಪಾತ್ರೆಗೆ ಹಾಕಿದರೆ ಅದು ಸತ್ತು ಹೋಗುವುದು. ವಿಜಯ: ಹಾಗಾದರೆ ಬದ್ಧ ಜೀವಿ ಮುಕ್ತನಾಗುವುದು ಹೇಗೆ? ಶ್ರೀರಾಮಕೃಷ್ಣ: ಕಾಮಿನಿ ಕಾಂಚನದಿಂದ ಪಾರಾಗಿ ಭಗವಂತನ ಕೃಪೆ ಸಂಪಾದಿಸಿ ವೈರಾಗ್ಯವಂತನಾಗಬೇಕು. ಇಂತಹ ವೈರಾಗ್ಯ ತೀವ್ರವಾಗಿರಬೇಕು. ಮಂದ ವೈರಾಗ್ಯ ಇರುವವನು ಹೇಳುತ್ತಾನೆ, ಎಲ್ಲ ಸಕಾಲದಲ್ಲಿ ಪ್ರಾಪ್ತವಾಗುವುದು, ಈಗ ಭಗವಂತನ ಹೆಸರನ್ನು ಹೇಳುತ್ತಿದ್ದರೆ ಸಾಕು ಎಂದು. ಆದರೆ ತೀವ್ರ ವೈರಾಗ್ಯ ಇರುವವನು ತಾಯಿ ಮಗುವನ್ನು ನೋಡಲು ಕಾತರಳಾಗಿರುವಂತೆ ದೇವರನ್ನು ನೋಡಲು ಕಾತರನಾಗಿರುತ್ತಾನೆ. ತೀವ್ರ ವೈರಾಗ್ಯ ಇರುವವನಿಗೆ ದೇವರಲ್ಲದೆ ಮತ್ತೇನು ಬೇಕಾಗಿಲ್ಲ. ಈ ಸಂಸಾರವನ್ನು ಒಂದು ದೊಡ್ಡ ಬಾವಿಯಂತೆ ನೋಡುತ್ತಾನೆ. ತಾನೆಲ್ಲಿ ಅದರಲ್ಲಿ ಮುಳುಗಿ ಹೋಗುವೆನೋ ಎಂದು ಅಂಜುತ್ತಾನೆ. ಅವನು ತನ್ನ ನೆಂಟರಿಷ್ಟರನ್ನು ಕೃಷ್ಣ ಸರ್ಪಗಳಂತೆ ನೋಡುತ್ತಾನೆ. ಅವನು ಅವರಿಂದ ಓಡಿ ಹೋಗಲು ಆತುರನಾಗಿರುತ್ತಾನೆ. ಓಡಿಯೂ ಹೋಗುತ್ತಾನೆ. ಮೊದಲು ಮನೆಯವರಿಗೆ ಏನಾದರೂ ಏರ್ಪಾಡು ಮಾಡೋಣ, ಅನಂತರ ದೇವರನ್ನು ಚಿಂತಿಸಲು ಹೋಗೋಣ ಎನ್ನುವುದಿಲ್ಲ. ಅವನಿಗೆ ಅದ್ಭುತವಾದ ಇಚ್ಛಾಶಕ್ತಿ ಇದೆ. ತೀವ್ರ ವೈರಾಗ್ಯವೆಂದರೆ ಏನು ಎಂಬುದಕ್ಕೆ ಒಂದು ಕಥೆ ಹೇಳುತ್ತೇನೆ. ಒಂದು ಸಲ ಒಂದು ಕಡೆ ಸಕಾಲಕ್ಕೆ ಮಳೆ ಬರಲಿಲ್ಲ. ರೈತರು ಹತ್ತಿರ ಇರುವ ಹೊಳೆಯಿಂದ ತಮ್ಮ ಗದ್ದೆಗೆ ಕಾಲುವೆ ತೋಡಲು ಪ್ರಯತ್ನಿಸಿದರು. ಒಬ್ಬ ರೈತ ಒಂದು ದಿನ ಶಪಥ ಮಾಡಿದ, ಇವತ್ತು ನದಿಯಿಂದ ಗದ್ದೆಗೆ ನೀರು ಬರುವವರೆಗೆ ಅಗೆಯುವುದನ್ನು ಬಿಡುವುದಿಲ್ಲ ಎಂದು. ಕೆಲಸಕ್ಕೆ ಪ್ರಾರಂಭಿಸಿದ. ಸ್ನಾನ ಮಾಡುವ ಸಮಯ ಬಂತು. ಹೆಂಡತಿ ಮಗಳ ಕೈಯಲ್ಲಿ ಎಣ್ಣೆ ಕಳುಹಿಸಿದಳು ಸ್ನಾನ ಮಾಡುವುದಕ್ಕೆ. ಈಗ ಹೊರಟು ಹೋಗು, ನನಗೆ ಬೇಕಾದಷ್ಟು ಕೆಲಸವಿದೆ ಎಂದು ಕೋಪದಿಂದ ಹೇಳಿದ. ಮಧ್ಯಾಹ್ನವಾದರೂ ಅವನು ಇನ್ನೂ ಅಗೆಯುತ್ತಲೇ ಇದ್ದ. ಅನಂತರ ಅವನ ಹೆಂಡತಿ ಬಂದು, ನೀವು ಏತಕ್ಕೆ ಇನ್ನೂ ಸ್ನಾನ ಮಾಡಿಲ್ಲ? ಅಡಿಗೆ ಎಲ್ಲ ಆರಿ ಹೋಗುತ್ತಿದೆ. ನಿಮ್ಮದು ಯಾವಾಗಲೂ ಹೀಗೆ, ಒಂದು ಅತಿ. ಉಳಿದ ಕೆಲಸವನ್ನು ನಾಳೆ ಮಾಡಬಹುದು, ಅಥವಾ ಸ್ನಾನ ಊಟ ಆದ ನಂತರ ಮಾಡಬಹುದು ಎಂದು ಹೇಳಿದಳು. ರೈತ ಅವಳನ್ನು, ನಿನಗೇನು ಬುದ್ಧಿ ಇಲ್ಲವೇ? ಮಳೆಯಿಲ್ಲ, ಬೆಳೆಯೆಲ್ಲ ಒಣಗುತ್ತಿದೆ, ಮಕ್ಕಳು ಏನನ್ನು ತಿನ್ನುತ್ತಾರೆ? ನೀವೆಲ್ಲ ಉಪವಾಸ ನರಳಬೇಕಾಗುವುದು. ಇವತ್ತು ಗದ್ದೆಗೆ ನೀರು ಬರುವವರೆಗೆ ನಾನು ಸ್ನಾನ ಮಾಡುವುದಿಲ್ಲ, ಊಟವೂ ಮಾಡುವುದಿಲ್ಲ ಎಂದು ಶಪಥ ಮಾಡಿದ್ದೇನೆ ಎಂದು ಬೈದು ಕಳುಹಿಸಿದ. ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡಿ ನದಿಯ ತನಕ ಕಾಲುವೆ ತೋಡಿದ. ನದಿಯಿಂದ ನೀರು ಗಳಗಳ ಶಬ್ದ ಮಾಡಿಕೊಂಡು ತನ್ನ ಗದ್ದೆಗೆ ಬರುವುದನ್ನು ನೋಡಿದ. ಅವನಿಗೆ ಶಾಂತಿ, ಸಂತೋಷವಾದವು. ಅನಂತರ ಅವನು ಮನೆಗೆ ಹೋಗಿ, ನನಗೆ ಸ್ನಾನಕ್ಕೆ ಎಣ್ಣೆ ಕೊಡು, ಆಮೇಲೆ ಸೇದುವುದಕ್ಕೆ ಹುಕ್ಕ ತಯಾರು ಮಾಡು ಎಂದ. ಮತ್ತೊಬ್ಬ ರೈತ ತನ್ನ ಗದ್ದೆಗೆ ನೀರನ್ನು ತರಲು ಕಾಲುವೆಯನ್ನು ತೋಡುತ್ತಿದ್ದ. ಹೆಂಡತಿ ಬಂದು, ಆಗಲೇ ಹೊತ್ತಾಗಿದೆ, ಈಗ ಮನೆಗೆ ಬನ್ನಿ, ಸುಮ್ಮನೆ ಅತಿ ಕೆಲಸ ಮಾಡುವುದು ಒಳ್ಳೆಯದಲ್ಲ ಎಂದಳು. ರೈತ ಏನೂ ಮಾತನಾಡುವುದಕ್ಕೆ ಹೋಗಲಿಲ್ಲ. ಅವನು ಗುದ್ದಲಿಯನ್ನು ಅತ್ತ ಇಟ್ಟು, ನೀನು ಬಾ ಎಂದು ಹೇಳುತ್ತಾ ಇರುವುದರಿಂದ ನಾನು ಬರುತ್ತೇನೆ ಎಂದು ಅವಳ ಹಿಂದೆ ಹೋದ. ಇದೇ ಮಂದ ವೈರಾಗ್ಯಕ್ಕೆ ಚಿಹ್ನೆ. ಅವನು ತನ್ನ ಗದ್ದೆಗೆ ಕಾಲುವೆಯನ್ನು ತೋಡಲೇ ಇಲ್ಲ. ನೀನು ಏತಕ್ಕೆ ದಕ್ಷಿಣೇಶ್ವರಕ್ಕೆ ಪದೇ ಪದೇ ಬರಬಾರದು ಎಂದು ವಿಜಯನನ್ನು ಕೇಳಿದರು. ವಿಜಯ, ನನಗೇನು ಬರಬೇಕೆಂದು ಆಸೆ, ಆದರೆ ನಾನು ಸ್ವತಂತ್ರನಲ್ಲ. ಬ್ರಹ್ಮ ಸಮಾಜದ ಕೆಲಸ ಒಪ್ಪಿಕೊಂಡಿದ್ದೇನೆ. ಶ್ರೀರಾಮಕೃಷ್ಣ: ಕಾಮ ಕಾಂಚನವೇ ಮನುಷ್ಯನ ಸ್ವಾತಂತ್ರ್ಯವನ್ನು ಅಪಹರಿಸುವುದು. ಕಾಮಿನಿಯಿಂದಲೇ ಕಾಂಚನದ ಅವಶ್ಯಕತೆ. ಅವಳಿಗಾಗಿಯೇ ಮನುಷ್ಯ ಯಾರಿಗೋ ಆಳಾಗಿ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವನು. ಅನಂತರ ಅವನು ತನ್ನ ಇಚ್ಛೆ ಬಂದಂತೆ ಮಾಡುವುದಕ್ಕೆ ಆಗುವುದಿಲ್ಲ. ಜಯಪುರದ ಗೋವಿಂದಜಿ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಿದ್ದವರು ಮುಂಚೆ ಬ್ರಹ್ಮಚಾರಿಗಳಾಗಿದ್ದರು. ಅವರು ಯಾರಿಗೂ ತಲೆ ತಗ್ಗಿಸುತ್ತಿರಲಿಲ್ಲ. ಒಂದು ಸಲ ಜಯಪುರದ ಮಹಾರಾಜ ಅವರಿಗೆ ಹೇಳಿ ಕಳುಹಿಸಿದ. ಅವರು ಹೋಗಲೇ ಇಲ್ಲ. ರಾಜನೇ ಬೇಕಾದರೆ ನಮ್ಮ ಬಳಿಗೆ ಬರಲಿ ಎಂದು ಹೇಳಿ ಕಳುಹಿಸಿದರು. ಸ್ವಲ್ಪ ಆಲೋಚನೆ ಮಾಡಿ ರಾಜ ಮತ್ತು ಮಂತ್ರಿ ಇವರುಗಳೆಲ್ಲ ಸೇರಿಕೊಂಡು ಅವರಿಗೆ ಒಂದು ಮದುವೆ ಮಾಡಿಸಿದರು. ಆಮೇಲೆ ಆ ಪೂಜಾರಿಗಳೇ ರಾಜನ ಸಮೀಪಕ್ಕೆ ಬರತೊಡಗಿದರು. ಮಹಾರಾಜರೇ, ಫಲ ಮಂತ್ರಾಕ್ಷತೆ ತಂದಿದ್ದೇವೆ, ದಯವಿಟ್ಟು ಅದನ್ನು ಸ್ವೀಕರಿಸಬೇಕು ಎಂದು ಹೇಳುತ್ತಿದ್ದರು. ಕಾರಣ ಅವರಿಗೆ ಯಾವಾಗಲೂ ಏತಕ್ಕಾದರೂ ದುಡ್ಡು ಬೇಕಾಗುತ್ತಿತ್ತು. ಮನೆ ಕಟ್ಟಿಸಬೇಕಾಗಿತ್ತು. ಮಗುವಿಗೆ ಅನ್ನಪ್ರಾಶನ, ಚೌಲ, ಉಪನಯನ ಇತ್ಯಾದಿಗಳಿರುತ್ತಿದ್ದವು. ಆದ್ದರಿಂದ ಅವರು ತಾವಾಗಿ ಪದೇ ಪದೇ ರಾಜನ ಬಳಿಗೆ ಹೋಗತೊಡಗಿದರು. ವಿಜಯನಿಗೆ ಹೇಳುತ್ತಾರೆ, ಇತರರಿಗೆ ಸೇವಕನಾದ ಮೇಲೆ ನಿನ್ನ ಪಾಡು ಏನು ಎಂಬುದು ನಿನಗೇ ಗೊತ್ತಾಗುವುದಿಲ್ಲವೇ? ಅನೇಕ ಜನ ಪದವೀಧರರು ಇಂಗ್ಲಿಷನ್ನು ಕಲಿತವರು. ಇಂಗ್ಲಿಷರ ಕೈ ಕೆಳಗೆ ಕೆಲಸ ಮಾಡುತ್ತಾ ಅವರ ಬೂಟ್ಸಿನ ಒದೆ ತಿನ್ನುತ್ತಿರುವರು. ಇವುಗಳಿಗೆಲ್ಲ ಕಾರಣ ಹೆಂಗಸಿನ ವ್ಯಾಮೋಹ. ಅವರು ಮದುವೆಯಾಗಿ ಹೆಂಡತಿ ಮಕ್ಕಳು ಎಂಬ ಅಂಗಡಿ ತೆರೆದಿದ್ದಾರೆ.
ಮುಚ್ಚುವುದಕ್ಕೆ ಆಗುವುದಿಲ್ಲ. ಆದ ಕಾರಣ ಎಲ್ಲ ಅವಮಾನ ಕಷ್ಟಗಳನ್ನು ಸಹಿಸಬೇಕಾಗಿದೆ. ಯಾವಾಗ ಒಬ್ಬ ಪರಮ ವೈರಾಗ್ಯದಿಂದ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವನೋ ಅವನು ಇನ್ನು ಮೇಲೆ ಕಾಮನಿಗೆ ಬದ್ಧನಲ್ಲ. ಅವನೇನಾದರೂ ಸಂಸಾರದಲ್ಲಿರಬೇಕಾಗಿ ಬಂದರೂ ಹೆಂಗಸಿಗೆ ಅಂಜಬೇಕಾಗಿಲ್ಲ. ಒಂದು ದೊಡ್ಡದು ಮತ್ತೊಂದು ಚಿಕ್ಕದು 2 ಅಯಸ್ಕಾಂತ ಶಿಲೆಗಳಿವೆ ಎಂದಿಟ್ಟುಕೊಳ್ಳಿ. ಯಾವುದು ಕಬ್ಬಿಣವನ್ನು ಹೆಚ್ಚು ಆಕರ್ಷಿಸುತ್ತದೆ? ದೊಡ್ಡದು. ದೇವರೇ ದೊಡ್ಡ ಅಯಸ್ಕಾಂತ. ಅದಕ್ಕೆ ಹೋಲಿಸಿದರೆ ಹೆಂಗಸು ಸಣ್ಣದು. ಆಗ ಹೆಂಗಸು ಏನು ಮಾಡಬಲ್ಲಳು? ಒಬ್ಬ ಭಕ್ತ: ಮಹಾಶಯರೇ, ಹಾಗಾದರೆ ನಾವು ಹೆಂಗಸರನ್ನು ದ್ವೇಷಿಸಬೇಕೇ? ಶ್ರೀರಾಮಕೃಷ್ಣ: ಯಾರು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವರೋ ಅವರು ಕಾಮುಕ ದೃಷ್ಟಿಯಿಂದ ಸ್ತ್ರೀಯನ್ನು ನೋಡುವುದಿಲ್ಲ. ಆದ ಕಾರಣ ಅವರು ಸ್ತ್ರೀಗೆ ಅಂಜಬೇಕಾಗಿಲ್ಲ. ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುವುದು ಹೆಂಗಸರೆಲ್ಲ ಭಗವತಿಯ ಅಂಶ ಎಂದು. ವಿಜಯನಿಗೆ ಮಧ್ಯೆ ಮಧ್ಯೆ ಬರುತ್ತಿರು ಎನ್ನುತ್ತಾರೆ. ವಿಜಯ: ಬ್ರಹ್ಮ ಸಮಾಜದಲ್ಲಿ ಅನೇಕ ಕೆಲಸಗಳಿರುತ್ತವೆ, ಅವನ್ನು ಮಾಡಬೇಕು. ಆದ ಕಾರಣವೇ ನಾನು ಹೆಚ್ಚಾಗಿ ಬರುವುದಕ್ಕೆ ಆಗುವುದಿಲ್ಲ. ಆದರೆ ನನಗೆ ಸಾಧ್ಯವಾದಾಗಲೆಲ್ಲ ನಿಮ್ಮನ್ನು ನೋಡುವುದಕ್ಕೆ ಬರುತ್ತೇನೆ. ಶ್ರೀರಾಮಕೃಷ್ಣ: ಗುರುವಿನ ಕೆಲಸ ಬಹಳ ಕಷ್ಟ. ಪ್ರತ್ಯಕ್ಷ ದೇವರ ಅಪ್ಪಣೆ ಇಲ್ಲದೆ ಒಬ್ಬ ಜನರಿಗೆ ಬೋಧಕನಾಗಲಾರ. ಅಂತಹ ಬೋಧನೆಯಿಂದ ಪ್ರಯೋಜನವಿಲ್ಲ. ಒಬ್ಬ ಸಾಧನೆಯಿಂದ ಭಗವಂತನನ್ನು ಮೊದಲು ಕಂಡುಕೊಂಡು ನಂತರ ಅವನಿಂದ ಅಪ್ಪಣೆ ಪಡೆದು ಇತರರಿಗೆ ಬೋಧಿಸಬೇಕು. ಆಗ ಮಾತ್ರ ಒಬ್ಬ ಗುರುವಿನ ಕಷ್ಟವಾದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು. ಯಾವನೋ ಒಬ್ಬ ಬಡ ರೈತ ಒಂದು ಸಲ ದೊಡ್ಡ ಜಮೀನ್ದಾರನೊಬ್ಬನ ಮೇಲೆ ವ್ಯಾಜ್ಯ ಹೂಡಿದನು. ಆಗ ಜನಗಳಿಗೆ ಗೊತ್ತಾಯಿತು, ಈ ಬಡ ರೈತನ ಹಿಂದೆ ಮತ್ತಾರೋ ಒಬ್ಬ ದೊಡ್ಡ ಜಮೀನ್ದಾರ ಇದ್ದಾನೆ ಎಂದು. ಮನುಷ್ಯ ನಗಣ್ಯ. ಭಗವಂತನ ಅವನ ಹಿಂದಿಲ್ಲದೆ ಇದ್ದರೆ ಅವನು ಗುರುತರವಾದ ಗುರುವಿನ ಜವಾಬ್ದಾರಿಯುತ ಕೆಲಸವನ್ನು ಮಾಡಲಾರ. ವಿಜಯ: ಬ್ರಹ್ಮ ಸಮಾಜದ ಬೋಧನೆಯಿಂದ ಜನ ಉದ್ಧಾರವಾಗುವುದಿಲ್ಲವೇ? ಶ್ರೀರಾಮಕೃಷ್ಣ: ತಾನೇ ಬಂದಿಯಾಗಿರುವ ಒಬ್ಬನು ಮತ್ತೊಬ್ಬನನ್ನು ಬಂಧನದಿಂದ ಪಾರು ಮಾಡುವುದು ಹೇಗೆ? ಭುವನವನ್ನೇ ಮೋಹಗೊಳಿಸುವ ಮಾಯಾಧೀಶನಾದ ಪರಮಾತ್ಮನೊಬ್ಬನಿಗೆ ಸಾಧ್ಯ. ಆದರೆ ಇಂತಹ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲದವರು ಯಾರು ಅವನಿಂದ ಆಜ್ಞೆಯನ್ನು ಪಡೆಯುವುದಿಲ್ಲವೋ, ಅವನ ಶಕ್ತಿಯ ಆಸರೆಯನ್ನು ಪಡೆಯುವುದಿಲ್ಲವೋ ಅವರು ಮತ್ತೊಬ್ಬರನ್ನು ಸಂಸಾರ ಬಂಧನದಿಂದ ಹೇಗೆ ಪಾರು ಮಾಡಬಲ್ಲರು? ನಾನು ಒಂದು ದಿನ ಪಂಚವಟಿಯ ಹತ್ತಿರ ನಡೆಯುತ್ತಿದ್ದಾಗ ಒಂದು ದೊಡ್ಡ ಕಪ್ಪೆ ಕಿರಿಚಿಕೊಳ್ಳುತ್ತಿರುವುದನ್ನು ನೋಡಿದೆ. ಅದನ್ನು ಯಾವುದೋ ಹಾವು ನುಂಗುತ್ತಿರಬಹುದೆಂದು ಭಾವಿಸಿದೆ. ಸ್ವಲ್ಪ ಹೊತ್ತಿನ ಮೇಲೆ ನಾನು ಅದೇ ಮಾರ್ಗದಲ್ಲಿ ಹಿಂತಿರುಗುವಾಗಲೂ ಆ ಕರ್ಕಶ ಧ್ವನಿ ಕೇಳಿಸುತ್ತಲೇ ಇತ್ತು. ಏನಾಗಿದೆ ಎಂದು ಶಬ್ದ ಬರುವ ಕಡೆ ನೋಡಿದೆ. ಒಂದು ನೀರು ಹಾವು ಕಪ್ಪೆಯನ್ನು ಹಿಡಿದಿದೆ. ಕಪ್ಪೆ ಬಹಳ ದೊಡ್ಡದಾಗಿತ್ತು. ಹಾವು ಅದನ್ನು ನುಂಗಲೂ ಆಗದು, ಕಕ್ಕಲೂ ಆಗದು. ಕಪ್ಪೆಯ ಸಂಕಟಕ್ಕೆ ಕೊನೆಯೇ ಇಲ್ಲ. ಆಗ ನಾನು ಯೋಚಿಸಿದೆ, ಕಪ್ಪೆಯನ್ನು ಏನಾದರೂ ನಾಗರಹಾವು ಹಿಡಿದಿದ್ದರೆ ಅದು 3 ವೇಳೆ ಕೂಗುವುದರೊಳಗೆ ಸತ್ತು ಹೋಗುತ್ತಿತ್ತು. ಆದರೆ ನೀರು ಹಾವು ಆಗಿರುವುದರಿಂದ ಇಬ್ಬರೂ ಸಂಕಟ ಪಡಬೇಕಾಗಿದೆ. ನಿಜವಾದ ಗುರುವಿನ ವಶಕ್ಕೆ ಒಬ್ಬ ಸಿಕ್ಕಿಕೊಂಡರೆ ಅವನ ಅಹಂಕಾರ 3 ವೇಳೆ ಕಿರುಚಿಕೊಳ್ಳುವುದರೊಳಗೆ ನಾಶವಾಗುವುದು. ಆದರೆ ಗುರು ಯೋಗ್ಯನಲ್ಲದೆ ಇದ್ದರೆ ಗುರು ಶಿಷ್ಯರು ಇಬ್ಬರೂ ವ್ಯಥೆಪಡಬೇಕಾಗುವುದು. ವಿಜಯ: ನಾವು ಏತಕ್ಕೆ ಬದ್ಧರಾಗಿರುವುದು? ಶ್ರೀರಾಮಕೃಷ್ಣ: ಬದ್ಧ ಜೀವಿಯ ಅಹಂಕಾರವೇ ಮಾಯೆ ಎಂಬುದು. ಈ ಅಹಂಕಾರವೇ ಎಲ್ಲರನ್ನೂ ಆವರಿಸಿರುವುದು. ಅಹಂಕಾರ ತೊಲಗಿದರೆ ನಮ್ಮ ಕಷ್ಟವೆಲ್ಲ ಪರಿಹಾರವಾದ ಹಾಗೆ. ಭಗವಂತನ ಕೃಪೆಯಿಂದ ನಾನು ಕರ್ತನಲ್ಲ, ಭೋಕ್ತನಲ್ಲ ಎಂಬುದು ಗೊತ್ತಾದರೆ ಅವನು ಆ ಕೂಡಲೇ ಜೀವನ್ಮುಕ್ತನಾಗುತ್ತಾನೆ. ದೇಹದಲ್ಲಿದ್ದರೂ ಅವನು ಜೀವನ್ಮುಕ್ತ. ಅವನು ಯಾವುದಕ್ಕೂ ಅಂಜಬೇಕಾಗಿಲ್ಲ. ಈ ಅಹಂಕಾರವೆಂಬುದು ಒಂದು ಮೋಡದಂತೆ. ಒಂದು ಸಣ್ಣ ಮೋಡ ಅಡ್ಡ ಬರುವುದರಿಂದ ಸೂರ್ಯ ಕಾಣುವುದಿಲ್ಲ. ಮೋಡ ಸರಿದರೆ ಆಗ ಸೂರ್ಯ ಕಾಣುವಂತೆ ಗುರುವಿನ ಕೃಪೆಯಿಂದ ಒಬ್ಬನ ಅಹಂಕಾರ ತೊಲಗಿದರೆ ಆಗ ದೇವರನ್ನು ಕಾಣುತ್ತಾನೆ. ಸಾಕ್ಷಾತ್ ಭಗವಂತನ ಅವತಾರವೇ ಆದ ಶ್ರೀರಾಮನು ಲಕ್ಷ್ಮಣನಿಗಿಂತ ಕೇವಲ 2.5 ಮೊಳ ಮುಂದೆ ಇದ್ದ. ಆದರೆ ಮಾಯಾರೂಪಿಣಿ ಸೀತಾದೇವಿ ಮಧ್ಯೆ ಇದ್ದುದರಿಂದ ಜೀವವಾದ ಲಕ್ಷ್ಮಣ ಶ್ರೀರಾಮನನ್ನು ನೋಡುವುದಕ್ಕೆ ಆಗುತ್ತಿರಲಿಲ್ಲ. ಉಪಾಧಿ ಮನುಷ್ಯನ ಸ್ವಭಾವವನ್ನು ಬದಲಾಯಿಸುತ್ತದೆ. ಅವನೇನಾದರೂ ಕಪ್ಪು ಅಂಚಿನ ಜರಿ ಪಂಚೆಯನ್ನು ಉಟ್ಟುಕೊಂಡರೆ ನಿದು ಬಾಬುವಿನ ಪ್ರೇಮದ ಗೀತೆಗಳನ್ನು ಹಾಡುತ್ತಾ ಹೋಗುವನು. ಅನಂತರ ಇಸ್ಪೀಟು, ಕೈಗೆ ಕೋಲು ಇವುಗಳೆಲ್ಲ ಬರುತ್ತವೆ. ಒಬ್ಬ ಬಲಹೀನನಾಗಿದ್ದರೂ ದೊಡ್ಡ ಹಿಮ್ಮಡಿ ಇರುವ ಬೂಟ್ಸನ್ನು ಹಾಕಿಕೊಂಡರೆ ಅವನು ಮೆಟ್ಟಲನ್ನು ಹತ್ತುವಾಗ ಸಿಳ್ಳು ಹಾಕುತ್ತಾ ನೆಗೆದುಕೊಂಡು ಹೋಗುವನು. ಒಬ್ಬನ ಕೈಯಲ್ಲಿ ಲೇಖನಿ ಇದ್ದರೆ
ಯಾವ ಕಾಗದ ಸಿಕ್ಕಲಿ ಅದರ ಮೇಲೆ ಬರೆಯುತ್ತಾ ಹೋಗುವನು. ಇದೇ ಉಪಾಧಿಗಳ ಮಹಿಮೆ. ಹಣ ಕೂಡ ಒಂದು ದೊಡ್ಡ ಉಪಾಧಿಯೇ. ಹಣ ಬಂತು ಎಂದರೆ ಮನುಷ್ಯ ಬದಲಾಯಿಸುತ್ತಾನೆ. ಅವನು ಹಿಂದಿನವನೇ ಅಲ್ಲ. ಒಬ್ಬ ಬ್ರಾಹ್ಮಣ ದಕ್ಷಿಣೇಶ್ವರಕ್ಕೆ ಬರುತ್ತಿದ್ದ. ಬಹಳ ವಿನೀತನಾಗಿರುತ್ತಿದ್ದ. ಒಂದು ದಿನ ಹೃದಯನೊಂದಿಗೆ ನಾನು ಕೊನ್ನಗರಕ್ಕೆ ಹೋದೆ. ದೋಣಿಯಿಂದ ಇಳಿದಾಗ ಆ ಬ್ರಾಹ್ಮಣ ದಡದ ಮೇಲೆ ಕುಳಿತಿದ್ದ. ಅವನು ನಮ್ಮನ್ನು ನೋಡಿ, ಏನು ಪೂಜಾರಿಗಳೇ, ಸೌಖ್ಯವೇ ಎಂದು ಕೇಳಿದ. ಅವನ ಮಾತಿನ ಧ್ವನಿಯನ್ನು ಕೇಳಿಯೇ ನಾನು ಹೃದಯನಿಗೆ, ಅವನಿಗೆ ಎಲ್ಲಿಂದಲೋ ಸ್ವಲ್ಪ ದುಡ್ಡು ಸಿಕ್ಕಿರಬೇಕು ಎಂದೆ. ಹೃದಯ ನಕ್ಕ. ಕಪ್ಪೆಗೆ 1 ರೂಪಾಯಿ ಸಿಕ್ಕಿತು. ಅದನ್ನು ತನ್ನ ಬಿಲದಲ್ಲಿ ಇಟ್ಟಿತು. ಒಂದು ದಿನ ಒಂದು ಆನೆ ಆ ಬಿಲದ ಮೇಲೆ ನಡೆಯುತ್ತಿತ್ತು. ಕಪ್ಪೆಗೆ ತುಂಬಾ ಕೋಪ ಬಂದು ಆನೆಯನ್ನು ಒದೆಯುವಂತೆ ಕಾಲೆತ್ತಿ, ನಿನಗೆಷ್ಟು ಧೈರ್ಯ, ನನ್ನ ತಲೆಯ ಮೇಲೆ ನಡೆಯುತ್ತೀಯಲ್ಲ ಎಂದು ಕೇಳಿತು. ಹಣ ಹುಟ್ಟಿಸುವ ದುರಹಂಕಾರ ಇದು. ಒಬ್ಬನಿಗೆ ಜ್ಞಾನ ಬಂದರೆ ಮಾತ್ರ ಅಹಂಕಾರದಿಂದ ಪಾರಾಗಬಲ್ಲ. ಜ್ಞಾನ ಪ್ರಾಪ್ತಿಯಿಂದ ಒಬ್ಬ ಸಮಾಧಿಗೆ ಹೋಗುತ್ತಾನೆ. ಆದರೆ ಅಂತಹ ಜ್ಞಾನವನ್ನು ಪಡೆಯುವುದು ಬಹಳ ಕಷ್ಟ. ವಿಜಯ, ಬ್ರಹ್ಮಜ್ಞಾನ ಪ್ರಾಪ್ತವಾದ ಮೇಲೆ ಅವನು ಏನು ನೋಡುತ್ತಾನೆ? ಶ್ರೀರಾಮಕೃಷ್ಣ, ಆವಾಗ ಏನಾಗುವುದೋ ಅದನ್ನು ಬಾಯಿಂದ ಹೇಳುವುದಕ್ಕೆ ಆಗುವುದಿಲ್ಲ. ಒಮ್ಮೆ ಒಂದು ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ಕಂಡು ಹಿಡಿಯಲು ಹೋಯಿತು. ಅದು ನೀರನ್ನು ಮುಟ್ಟುವುದೇ ತಡ ಕರಗಿಯೇ ಹೋಯಿತು. ಸಮುದ್ರ ಎಷ್ಟು ಆಳ ಎಂದು ಈಗ ಯಾರು ಹೇಳಬೇಕು? ಯಾವುದು ಅದರ ಆಳವನ್ನು ಕಂಡು ಹಿಡಿಯಲು ಹೋಯಿತೋ ಅದು ಕರಗಿಯೇ ಹೋಯಿತು. ಅದರಂತೆಯೇ ಮನಸ್ಸು 7ನೇ ಭೂಮಿಕೆಗೆ ಹೋದರೆ ಸಮಾಧಿ ಪ್ರಾಪ್ತಿಯಾಗುವುದು. ಅವನು ಅಲ್ಲಿ ಅನುಭವಿಸಿದ್ದನ್ನು ಮಾತಿನ ಮೂಲಕ ವಿವರಿಸಲಾರ. ಯಾವುದು ಒಬ್ಬನನ್ನು ಸಂಸಾರಿಯನ್ನಾಗಿ ಮಾಡುವುದೋ, ಕಾಮಿನಿ ಕಾಂಚನಕ್ಕೆ ದಾಸನಾಗುವಂತೆ ಮಾಡುವುದೋ ಅದೇ ದುರಹಂಕಾರ. ಈ ದುರಹಂಕಾರವೇ ಬ್ರಹ್ಮನಿಗೂ ಜೀವನಿಗೂ ಭೇದವನ್ನುಂಟು ಮಾಡಿರುವುದು. ಹರಿಯುವ ನೀರಿನ ಮೇಲೆ ಒಂದು ಕೋಲನ್ನು ಇಟ್ಟರೆ ನೀರು 2 ಭಾಗವಾದಂತೆ ತೋರುವುದು. ಆದರೆ ನಿಜವಾಗಿ ನೀರು ಭಾಗವಾಗಿಲ್ಲ. ಕೋಲಿನ ದೆಸೆಯಿಂದ ಭಾಗವಾದ ಹಾಗೆ ಕಾಣುವುದು. ಈಗ ನಾನು ಎಂಬ ಅಹಂಕಾರವೇ ಕಡ್ಡಿ. ಈ ಕಡ್ಡಿಯನ್ನು ತೆಗೆದರೆ ಹಿಂದಿನಂತೆಯೇ ನೀರು ಅವಿಭಾಗವಾಗಿರುತ್ತದೆ. ಈ ಕೆಟ್ಟ ನಾನು ಎಂಬುದು ಏನು ಗೊತ್ತೇ? ಏನು ನಾನು ಯಾರು ಎಂಬುದು ಅವರಿಗೆ ಗೊತ್ತಿಲ್ಲವೇ? ನಾನು ಇಷ್ಟು ದೊಡ್ಡ ಶ್ರೀಮಂತ, ನನಗಿಂತ ಐಶ್ವರ್ಯವಂತರು ಯಾರಿದ್ದಾರೆ ಎಂದು ಗರ್ವಪಡುವನು. ಕಳ್ಳನೇನಾದರೂ ಅವನಿಂದ ಒಂದು 10 ರೂಪಾಯಿಯನ್ನು ಕದ್ದರೆ ಮೊದಲು ಅವನಿಂದ ಆ ದುಡ್ಡನ್ನು ವಸೂಲಿ ಮಾಡುವನು. ಅನಂತರ ಅವನಿಗೆ ಚೆನ್ನಾಗಿ ಹೊಡೆಯುವನು. ಅಲ್ಲಿಗೆ ಅದು ಪರ್ಯಾವಸಾನವಾಗುವುದಿಲ್ಲ. ಅವನನ್ನು ಪೊಲೀಸರಿಗೆ ಕೊಡುವನು. ಅನಂತರ ಜೈಲಿಗೆ ಕಳುಹಿಸುವನು. ಆ ಕೆಟ್ಟ ನಾನು ಎಂಬುದೇ ಇದಕ್ಕೆಲ್ಲ ಮೂಲ. ಅದು ಏನು ಧೈರ್ಯ ಅವನಿಗೆ ನನ್ನ ಹತ್ತಿರ 10 ರೂಪಾಯಿಯನ್ನು ಕದಿಯುವುದಕ್ಕೆ ಬರಲು ಎನ್ನುವುದು? ವಿಜಯ, ನಾನು ಎಂಬುದು ಹೋಗದ ಹೊರತು ಪ್ರಪಂಚದ ಆಸಕ್ತಿ ಹೋಗುವುದಿಲ್ಲ. ಆಸಕ್ತಿ ಹೋಗದೆ ಬ್ರಹ್ಮಜ್ಞಾನವೂ ಬರುವಂತಿಲ್ಲ. ಭಕ್ತಿ ಮಾರ್ಗದಲ್ಲಿಯೂ ಸಹ ಈ ನಾನು ಎಂಬುದು ಇರುವ ಹಾಗಿದ್ದರೆ ಜ್ಞಾನ ಮಾರ್ಗವನ್ನು ಅನುಸರಿಸುವುದೇ ಲೇಸಲ್ಲವೇ? ಶ್ರೀರಾಮಕೃಷ್ಣ, ಎಲ್ಲೋ ಒಬ್ಬರೋ ಇಬ್ಬರೋ ಜ್ಞಾನ ಮಾರ್ಗದಿಂದ ಸಮಾಧಿಯನ್ನು ಪಡೆದು ನಾನು ಎಂಬುದನ್ನು ಕಳೆದುಕೊಳ್ಳಬಹುದು. ಆದರೆ ಇಂತಹವರ ಸಂಖ್ಯೆ ಬಹಳ ಅಪರೂಪ. ನೀವು ಎಷ್ಟು ಬೇಕಾದರೂ ವಿಚಾರ ಮಾಡಬಹುದು. ಆದರೂ ನಾನು ಎಂಬುದು ಅದರ ಹಿಂದೆ ಬಂದೇ ಬರುವುದು. ಅಶ್ವತ್ಥ ವೃಕ್ಷವನ್ನು ಇವತ್ತು ಬುಡಸಹಿತ ಕತ್ತರಿಸಬಹುದು. ನಾಳೆ ಹೇಗೋ ಅದು ಚಿಗುರುವುದನ್ನು ನೋಡುವಿರಿ. ನಾನು ಎಂಬುದು ಹೀಗೆ ಇದ್ದೇ ಇರಬೇಕಾದರೆ ಸೇವಕನಾದ ನಾನು ಎಂಬುದು ಇರಲಿ. ಎಲ್ಲಿಯವರೆಗೆ ದೇಹದಿಂದ ಕೂಡಿ ಬದುಕಿರುವೆಯೋ ಅಲ್ಲಿಯವರೆಗೆ ದೇವರೇ, ನೀನು ನನ್ನ ಸ್ವಾಮಿ, ನಾನು ನಿನ್ನ ಸೇವಕ ಎಂದು ಹೇಳಬೇಕು. ಯಾವ ನಾನು ಭಗವಂತನ ದಾಸ, ಭಕ್ತ ಎಂದು ಭಾವಿಸುವುದೋ ಅದು ಒಳ್ಳೆಯ ಅಹಂಕಾರ. ಅದು ಇನ್ನೊಬ್ಬರಿಗೆ ಕೇಡನ್ನು ಉಂಟು ಮಾಡುವುದಿಲ್ಲ. ಜ್ಞಾನ ಮಾರ್ಗ ಬಹಳ ಕಷ್ಟ. ನಾನು ಒಂದು ದೇಹ ಎಂಬ ಭಾವನೆಯಿಂದ ಪಾರಾಗುವವರೆಗೆ ಜ್ಞಾನ ಸಿಕ್ಕಲಾರದು. ಕಲಿಯುಗದಲ್ಲಿ ಮನುಷ್ಯನ ಪ್ರಾಣ ಅನ್ನದ ಮೇಲೆ ನಿಂತಿದೆ. ನಾನು ಒಂದು ದೇಹ, ಅಹಂಕಾರ, ಪ್ರಾಣ, ಹಸಿವು, ತೃಷೆಗಳಿಂದ ಕೂಡಿದವನು ಎಂಬ ಭಾವದಿಂದ ಪಾರಾಗಲಾರ. ಆದ ಕಾರಣವೇ ಈ ಯುಗಕ್ಕೆ ಭಕ್ತಿ ಮಾರ್ಗವನ್ನು ಹೇಳಿರುವುದು. ಇದು ಸುಲಭವಾದ ಮಾರ್ಗ. ನೀವು ಅವನ ನಾಮವನ್ನು ಹೃತ್ಪೂರ್ವಕ ಕೊಂಡಾಡಿದರೆ, ಅವನಿಗಾಗಿ ಅವನನ್ನು ಪ್ರಾರ್ಥಿಸಿದರೆ ದೇವರನ್ನು ಪಡೆಯಬಹುದು. ಇದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ನೀನು ಒಂದು ಬೊಂಬಿನಿಂದ ನೀರಿನ ಮೇಲೆ ಗೀರನ್ನು ಎಳೆದರೆ ಅದು ಭಾಗವಾದಂತೆ ತೋರುವುದು. ಆದರೆ ಆ ಗೆರೆ ಬಹಳ ಕಾಲ ಇರುವುದಿಲ್ಲ.
ನಾನು ಭಗವಂತನ ಸೇವಕ, ಭಕ್ತ, ಅವನ ಮಗು ಎಂಬ ಸಾತ್ವಿಕ ಅಹಂಭಾವವಿದ್ದರೆ ಅದೇನು ಅಪಾಯವಲ್ಲ. ವಿಜಯ: ಮಹಾಶಯರೇ, ನೀವು ಕೆಟ್ಟ ನಾನು ಎಂಬುದನ್ನು ತ್ಯಜಿಸಿಬಿಡು ಎನ್ನುವಿರಿ. ದೇವರ ಸೇವಕನಾದ ನಾನು ಎಂಬುದರಲ್ಲಿ ಏನಾದರೂ ಅಪಾಯವಿದೆಯೇ? ಶ್ರೀರಾಮಕೃಷ್ಣ: ನಾನು ದೇವರ ಸೇವಕ, ಭಕ್ತ ಎಂಬುದರಲ್ಲಿ ಅಪಾಯವಿಲ್ಲ. ಅದರ ಬದಲು ಇದು ಭಗವಂತನನ್ನು ಪಡೆಯುವುದಕ್ಕೆ ಸಹಾಯ ಮಾಡುವುದು. ವಿಜಯ: ನಾನು ದೇವರ ಸೇವಕ ಎಂಬುವನಲ್ಲಿರುವ ಕಾಮ ಕ್ರೋಧಾದಿಗಳೆಲ್ಲ ಏನಾಗುತ್ತವೆ? ಶ್ರೀರಾಮಕೃಷ್ಣ: ಒಬ್ಬ ತಾನು ನಿಜವಾಗಿ ಭಗವಂತನ ಸೇವಕ ಎಂದು ಭಾವಿಸಿದರೆ ಅವನಲ್ಲಿ ಕೇವಲ ತೋರಿಕೆಗೆ ಕಾಮಕ್ರೋಧಗಳು ಇರುತ್ತವೆ. ಭಗವಂತನ ಸಾಕ್ಷಾತ್ಕಾರವಾದ ಮೇಲೂ ತಾನು ದೇವರ ಸೇವಕ ಎಂದು ಭಾವಿಸಿದರೆ ಅವನು ಯಾರನ್ನೂ ಹಿಂಸಿಸಲಾರ. ಸ್ಪರ್ಶಮಣಿಗೆ ತಾಕಿದರೆ ಕಬ್ಬಿಣದ ಕತ್ತಿ ಚಿನ್ನವಾಗಿ ಹೋಗುವುದು. ಅದಕ್ಕೆ ಕತ್ತಿಯ ಆಕಾರವಿದ್ದರೂ ಅದು ಇನ್ನು ಮೇಲೆ ಹಿಂಸೆಯನ್ನು ಮಾಡಲಾರದು. ತೆಂಗಿನ ಮರದ ಗರಿ ಒಣಗಿ ಬಿದ್ದು ಹೋದರೆ ಆ ಸ್ಥಳದಲ್ಲಿ ಒಂದು ಮಚ್ಚೆ ಇರುತ್ತದೆ. ಒಂದು ಕಾಲದಲ್ಲಿ ಅಲ್ಲೊಂದು ಗರಿ ಇತ್ತು ಎಂದು ಅದು ತೋರಿಸುತ್ತದೆ. ಇದರಂತೆಯೇ ಯಾರು ದೇವರನ್ನು ಕಂಡಿರುವನೋ ಅವನಲ್ಲಿ ಕೇವಲ ಗುರುತಿಗೆ ನಾನು ಎಂಬುದು ಇರುತ್ತದೆ. ಕಾಮಾದಿಗಳು ಸಹ ವ್ಯವಹಾರಕ್ಕೆ ಮಾತ್ರ ಇರುತ್ತವೆ. ಅವನು ಒಂದು ಮಗುವಿನಂತೆ ಆಗುತ್ತಾನೆ. ಮಗು ಸತ್ವ, ರಜ, ತಮ ಯಾವ ಗುಣಕ್ಕೂ ಅಂಟಿಕೊಂಡಿಲ್ಲ. ಅದು ಆಸಕ್ತವಾಗುವುದೂ ಬೇಗ, ಅದನ್ನು ಬಿಡುವುದೂ ಬೇಗ. 5 ರೂಪಾಯಿ ಬೆಲೆ ಬಾಳುವ ಒಂದು ಬಟ್ಟೆ ಅದರ ಹತ್ತಿರ ಇದ್ದರೆ ಕೆಲವು ಆಣೆ ಬೆಲೆ ಬಾಳುವ ಒಂದು ಆಟದ ಸಾಮಾನನ್ನು ತೋರಿಸಿ ಆ ಬಟ್ಟೆಯನ್ನು ವಸೂಲಿ ಮಾಡಿ ಬಿಡಬಹುದು. ಅದು ಮೊದಲು ನಾನು ಕೊಡುವುದಿಲ್ಲ, ನಮ್ಮಪ್ಪ ಅದನ್ನು ನನಗೆ ಕೊಡಿಸಿದ್ದಾನೆ ಎಂದು ಹೇಳಬಹುದು. ಮಗುವಿಗೆ ಎಲ್ಲರೂ ಒಂದೇ, ದೊಡ್ಡವರು ಸಣ್ಣವರು ಎಂಬ ಭಾವವೇ ಇಲ್ಲ. ಅದಕ್ಕೆ ಜಾತಿ ಭೇದವಂತೂ ಅದಕ್ಕೆ ಏನೆಂಬುದೇ ತಿಳಿಯದು. ಅದರ ತಾಯಿ ಯಾರನ್ನು ಅಣ್ಣ ಎಂದರೆ ಅದನ್ನು ನಂಬುವುದು. ಅವನು ಕಮ್ಮಾರನ ಮನೆಯವನಾದರೂ ಅವನ ತಟ್ಟೆಯಿಂದ ಊಟ ಮಾಡುವುದು. ಮಗುವಿಗೆ ಪವಿತ್ರ ಅಪವಿತ್ರ, ರಾಗ ದ್ವೇಷ ಎಂಬುದು ಗೊತ್ತಿಲ್ಲ. ಕೆಲವರು ಸಮಾಧಿಯನ್ನು ಪಡೆದ ಮೇಲೂ ದೇವರ ಸೇವಕ ನಾನು ಅಥವಾ ಭಗವದ್ಭಕ್ತ ನಾನು ಎಂಬುದನ್ನು ಇಟ್ಟುಕೊಂಡಿರುವರು. ಆಗ ದೇವರೇ ನೀನು ಒಡೆಯ, ಸ್ವಾಮಿ, ನಾನು ನಿನ್ನ ಆಳು, ಸೇವಕ ಎನ್ನುತ್ತಾನೆ. ಅವನ ನಾನು ಎಂಬುದು ಸಂಪೂರ್ಣ ನಾಶವಾಗಿಲ್ಲ. ಇಂತಹ ನಾನು ಎಂಬುದನ್ನು ಅಭ್ಯಾಸ ಮಾಡುತ್ತಾ ಹೋದರೆ ಅವನು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವನು. ವಿಜಯ: ವೇದಾಂತದ ಪ್ರಕಾರ ನಿತ್ಯ ಅನಿತ್ಯ ವಸ್ತುಗಳನ್ನು ವಿಮರ್ಶೆ ಮಾಡುವವರು ಕೂಡ ಕೊನೆಗೆ ಭಗವಂತನನ್ನು ಪಡೆಯುತ್ತಾರೆ ಅಲ್ಲವೇ? ಶ್ರೀರಾಮಕೃಷ್ಣ: ಹೌದು, ವಿಚಾರ ಮಾರ್ಗದಿಂದಲೂ ಅವನನ್ನು ಪಡೆಯಬಹುದು. ಇದನ್ನೇ ಜ್ಞಾನಯೋಗ ಎನ್ನುವುದು. ಆದರೆ ಅದು ಬಹಳ ಕಷ್ಟವಾದ ದಾರಿ. ನಾನು ನಿನಗೆ ಮೊದಲೇ ಪ್ರಜ್ಞೆಯ ಸಪ್ತ ಭೂಮಿಕೆಗಳನ್ನು ಹೇಳಿದ್ದೇನೆ. ಮನಸ್ಸು 7ನೇ ಭೂಮಿಕೆಗೆ ಬಂದರೆ ಅಲ್ಲಿ ಸಮಾಧಿಯಲ್ಲಿ ಅದು ಲಯವಾಗುತ್ತದೆ. ಒಬ್ಬನು ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡರೆ ಆಗ ಮನಸ್ಸು ಸಮಾಧಿಯಲ್ಲಿ ಮಗ್ನವಾಗುತ್ತದೆ. ಆದರೆ ಕಲಿಯುಗದಲ್ಲಿ ನಾನು ದೇಹವಲ್ಲ, ಮನಸ್ಸಲ್ಲ, 24 ತತ್ವಗಳಲ್ಲ, ನಾನು ಸುಖ ದುಃಖಗಳಿಗೆ ಅತೀತ, ನಾನು ರೋಗ, ಶೋಕ, ವೃದ್ಧಾಪ್ಯ, ಮರಣ ಇವುಗಳಿಗೆ ಅತೀತವೆಂಬ ಭಾವವನ್ನು ಪಡೆಯುವುದು ಬಹಳ ಕಷ್ಟ. ನೀನು ಎಷ್ಟೇ ವಿಚಾರ ಮಾಡಿದರೂ ದೇಹಾತ್ಮ ಬುದ್ಧಿ ಬಂದೇ ಬರುವುದು. ಒಬ್ಬ ದೇಹ ಭಾವದಿಂದ ಪಾರಾಗಲಾರ. ಕಲಿಯುಗದ ಜನರಿಗೆ ಭಕ್ತಿ ಮಾರ್ಗವೇ ಶ್ರೇಷ್ಠ. ಇದು ಸುಲಭದ ಹಾದಿ. ನನಗೆ ಸಕ್ಕರೆಯಾಗುವುದಕ್ಕೆ ಇಚ್ಛೆ ಇಲ್ಲ, ಸಕ್ಕರೆಯನ್ನು ತಿನ್ನಬೇಕೆಂದು ಇಚ್ಛೆ. ನಾನು ಬ್ರಹ್ಮ ಎಂದು ಹೇಳುವುದಕ್ಕೆ ನನಗೆ ಇಚ್ಛೆ ಇಲ್ಲ. ನಾನು ಭಗವಂತನ ಸೇವಕ, ಅವನು ನನ್ನ ಸ್ವಾಮಿ ಎನ್ನುತ್ತೇನೆ. ಭಗವಂತನ ನಾಮ ಮಹಿಮೆಯನ್ನು ಕೊಂಡಾಡಲು ನನಗೆ ಆಸೆ. ಅಲೆ ಗಂಗಾ ನದಿಗೆ ಸೇರಿದ್ದು ಎಂದು ಜನ ಹೇಳುತ್ತಾರೆಯೇ ಹೊರತು ಅಲೆಗೆ ಗಂಗಾ ನದಿ ಸೇರಿದೆ ಎಂದು ಹೇಳುವುದಿಲ್ಲ. ಸೋಹಂ ಎಂಬ ಭಾವನೆ ಒಳ್ಳೆಯದಲ್ಲ. ದೇಹಾತ್ಮ ಭಾವನೆ ಇರುವವನು ಸೋಹಂ ಎಂದು ಭಾವಿಸಿದರೆ ಅಪಾಯಕಾರಿ. ಅವನು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಹೋಗಲಾರ, ಹಿಂದೆ ಬೀಳುತ್ತಾನೆ. ಅವನು ತನ್ನನ್ನು ತಾನು ಮೋಸಗೊಳಿಸಿಕೊಂಡು ಇತರರನ್ನು ಮೋಸಗೊಳಿಸುವನು. ಅವನಿಗೆ ಅವನ ಮನಸ್ಸಿನ ಯೋಗ್ಯತೆಯೇ ಗೊತ್ತಾಗುವುದಿಲ್ಲ. ಎಂತೆಂತಹದೋ ಭಕ್ತಿಯಿಂದ ಒಬ್ಬ ದೇವರನ್ನು ಪಡೆಯಲಾರ. ಪ್ರೇಮ ಭಕ್ತಿ ಇಲ್ಲದೆ ಅವನನ್ನು ಪಡೆಯಲಾಗುವುದಿಲ್ಲ. ಪ್ರೇಮ ಭಕ್ತಿಗೆ ಮತ್ತೊಂದು ಹೆಸರೇ ರಾಗಭಕ್ತಿ ಎಂದು. ಪ್ರೇಮ ವ್ಯಾಕುಲಗಳಿಲ್ಲದೆ ಅವನನ್ನು ಪಡೆಯುವುದಕ್ಕೆ ಆಗುವುದಿಲ್ಲ. ಮತ್ತೊಂದು ಬಗೆಯ ಭಕ್ತಿ ಇದೆ, ಅದನ್ನು ಗೌಣಿ ಭಕ್ತಿ ಎನ್ನುವರು.
ಅಲ್ಲಿ ಒಬ್ಬ ಒಂದು ದಿನಕ್ಕೆ ಇಷ್ಟು ವೇಳೆ ಜಪ ಮಾಡಬೇಕು, ಉಪವಾಸ ಮಾಡಬೇಕು, ಯಾತ್ರೆ ಮಾಡಬೇಕು, ದೇವರಿಗೆ ಇಂತಿಂತಹ ನೈವೇದ್ಯವನ್ನೇ ಕೊಡಬೇಕು ಎಂದು ಇದೆ. ಒಬ್ಬ ಇದನ್ನು ಬಹಳ ಕಾಲ ಮಾಡಿದ ಮೇಲೆ ಅವನಿಗೆ ರಾಗಭಕ್ತಿ ಬರುವುದು. ರಾಗಭಕ್ತಿ ಇಲ್ಲದೆ ದೇವರನ್ನು ಪಡೆಯುವುದಕ್ಕೆ ಆಗುವುದಿಲ್ಲ. ಒಬ್ಬ ದೇವರನ್ನು ಪ್ರೀತಿಸಬೇಕು. ಅವನನ್ನು ಪಡೆಯಬೇಕಾದರೆ ತನ್ನ ಮನಸ್ಸಿನಲ್ಲಿರುವ ಕೊಳೆಯಿಂದ ಪಾರಾಗಬೇಕು. ಆದರೆ ಕೆಲವರಿಗೆ ರಾಗಭಕ್ತಿ ನೇರವಾಗಿಯೇ ಲಭಿಸುವುದು. ಇದು ಅವರಿಗೆ ಆ ಜನ್ಮ ಸಿದ್ಧವಾಗಿ ಬರುವುದು. ಅವರು ಸಣ್ಣ ವಯಸ್ಸಿನಲ್ಲಿಯೇ ದೇವರಿಗಾಗಿ ಅಳುತ್ತಾರೆ. ಪ್ರಹ್ಲಾದನಲ್ಲಿ ಅಂಥ ಭಕ್ತಿಯ ಲಕ್ಷಣವನ್ನು ನೋಡುತ್ತೇವೆ. ಗೌಣಿ ಭಕ್ತಿ ಎಂದರೆ ಗಾಳಿ ಪಡೆಯುವುದಕ್ಕೆ ಬೀಸಣಿಗೆಯನ್ನು ಬೀಸುವಂತೆ. ಇದರಂತೆಯೇ ಪ್ರೀತಿಯನ್ನು ಪಡೆಯುವುದಕ್ಕೆ ಜಪ, ತಪ, ಉಪವಾಸ ಮುಂತಾದವುಗಳನ್ನು ಮಾಡುವನು. ಆದರೆ ತಂಗಾಳಿ ಬೀಸಲು ಆರಂಭವಾದರೆ ಬೀಸಣಿಗೆಯಿಂದ ಬೀಸುವುದನ್ನು ನಿಲ್ಲಿಸುವನು. ಯಾವಾಗ ಭಗವಂತನ ಮೇಲೆ ಸ್ವಾಭಾವಿಕವಾಗಿ ಪ್ರೀತಿ ಹುಟ್ಟುವುದೋ ಆಗ ಜಪ, ಪೂಜೆ ಇವುಗಳೆಲ್ಲ ತಮಗೆ ತಾವೇ ಬಿದ್ದು ಹೋಗುವು. ಒಬ್ಬ ಭಗವಂತನ ವಿಷಯದಲ್ಲಿ ಉನ್ಮತ್ತನಾಗಿರುವಾಗ ಶಾಸ್ತ್ರದಲ್ಲಿ ಹೇಳಿರುವ ಪೂಜಾದಿಗಳನ್ನು ಯಾರು ಮಾಡುತ್ತಾರೆ? ವಿಜಯ, ಭಕ್ತಿಯೊಂದೇ ಸಾಕೆ ಭಗವಂತನ ಸಾಕ್ಷಾತ್ಕಾರಕ್ಕೆ. ಶ್ರೀರಾಮಕೃಷ್ಣ: ಹೌದು, ಭಕ್ತಿ ಒಂದರಿಂದಲೇ ಒಬ್ಬ ದೇವರನ್ನು ನೋಡಬಹುದು. ಆದರೆ ಅದು ಪ್ರೇಮ ಭಕ್ತಿ ಆಗಬೇಕು, ರಾಗಭಕ್ತಿ ಆಗಬೇಕು, ಮಾಗಿದ ಭಕ್ತಿ ಆಗಿರಬೇಕು. ಯಾವಾಗ ಒಬ್ಬನಲ್ಲಿ ಅಂತಹ ಭಕ್ತಿ ಇರುವುದೋ ಆಗ ಅವನು ದೇವರನ್ನು ತಾಯಿ ಮಗುವನ್ನು ಪ್ರೀತಿಸುವಂತೆ, ಮಗು ತಾಯಿಯನ್ನು ಪ್ರೀತಿಸುವಂತೆ ಅಥವಾ ಹೆಂಡತಿ ಗಂಡನನ್ನು ಪ್ರೀತಿಸುವಂತೆ ಪ್ರೀತಿಸುತ್ತಾನೆ. ದೇವರ ಮೇಲೆ ಇಂತಹ ಪ್ರೀತಿ ವಿಶ್ವಾಸವಿದ್ದರೆ ಹೆಂಡತಿ ಮಕ್ಕಳು ಬಂಧು ಬಾಂಧವರ ಮೇಲೆ ಅವನಿಗೆ ಮಮತೆ ಇರುವುದಿಲ್ಲ, ಅವರ ಮೇಲೆ ದಯೆ ಇರುವುದು. ಇಂತಹ ಮನುಷ್ಯನಿಗೆ ಈ ಪ್ರಪಂಚ ಪರಸ್ಥಳದಂತೆ ಕಾಣುವುದು. ಅವನು ಕೇವಲ ತನ್ನ ಕರ್ತವ್ಯವನ್ನು ಮಾತ್ರ ಇಲ್ಲಿ ನಿರ್ವಹಿಸುತ್ತಾನೆ. ಹಳ್ಳಿಯಲ್ಲಿ ಮನೆ ಜಮೀನು ಇಟ್ಟುಕೊಂಡು ಕೆಲಸದ ಮೇಲೆ ಕಲ್ಕತ್ತೆಗೆ ಬಂದವನಂತೆ ಈ ಭಕ್ತ. ಅವನು ತನ್ನ ಕೆಲಸ ಆಗುವವರೆಗೆ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳಬೇಕಷ್ಟೇ. ಭಗವಂತನ ಮೇಲೆ ಪ್ರೀತಿ ಉಂಟಾದರೆ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಹೊರಟು ಹೋಗುತ್ತದೆ. ವಿಷಯ ವಾಸನೆ ಸ್ವಲ್ಪ ಇದ್ದರೂ ದೇವರನ್ನು ನೋಡುವುದಕ್ಕೆ ಆಗುವುದಿಲ್ಲ. ದೀಪದ ಕಡ್ಡಿ ಒದ್ದೆಯಾಗಿದ್ದರೆ ಅದನ್ನು ಎಷ್ಟು ಗೀಚಿದರೂ ಹತ್ತಿಕೊಳ್ಳುವುದಿಲ್ಲ. ಯಾವ ಮನಸ್ಸು ವಿಷಯ ವಸ್ತುವಿನಲ್ಲಿ ಮುಳುಗಿ ಹೋಗಿರುವುದೋ ಅದು ಒದ್ದೆಯಾದ ದೀಪದ ಕಡ್ಡಿಯಂತೆ. ಒಂದು ಸಲ ರಾಧೆ ತನ್ನ ಸಖಿಯರಿಗೆ ಶ್ರೀಕೃಷ್ಣನನ್ನು ಒಳಗೆ ಮತ್ತು ಹೊರಗೆ ಎಲ್ಲದರಲ್ಲಿಯೂ ಕಾಣುತ್ತಿರುವೆ ಎಂದಳು. ಅದಕ್ಕೆ ಸಖಿಯರು, ನಮಗೇಕೆ ಹಾಗೆ ಕಾಣಿಸುತ್ತಿಲ್ಲ? ನಿನಗೆಲ್ಲೋ ಭ್ರಾಂತಿ ಇರಬೇಕು ಎಂದರು. ಆಗ ರಾಧೆ, ಸಖಿಯರೇ, ಪ್ರೇಮಾಂಜನವನ್ನು ನೀವು ಕಣ್ಣಿಗೆ ಲೇಪಿಸಿಕೊಂಡರೆ ನೀವು ಎಲ್ಲೆಲ್ಲಿಯೂ ಕೃಷ್ಣನನ್ನು ನೋಡುವಿರಿ ಎಂದಳು. ವಿಜಯ: ಒಬ್ಬ ದೇವರನ್ನು ಹೇಗೆ ನೋಡುವುದು? ಶ್ರೀರಾಮಕೃಷ್ಣ: ಶುದ್ಧ ಹೃದಯವಿಲ್ಲದೆ ಇದ್ದರೆ ಅವನನ್ನು ನೋಡುವುದಕ್ಕೆ ಆಗುವುದಿಲ್ಲ. ಕಾಮ ಕಾಂಚನದ ಆಸಕ್ತಿಯಿಂದ ಮನಸ್ಸು ಮಲಿನವಾಗಿದೆ. ಸೂಜಿಗೆ ಮಣ್ಣು ಮೆತ್ತಿಕೊಂಡಿದ್ದರೆ ಆಯಸ್ಕಾಂತ ಅದನ್ನು ಆಕರ್ಷಿಸಲಾರದು. ಮಣ್ಣನ್ನು ತೊಳೆದರೆ ಆಗ ಅದನ್ನು ಸೆಳೆಯುವುದು. ಅದರಂತೆಯೇ ನಮ್ಮ ಮನಸ್ಸಿನ ಕೊಳೆಯನ್ನು ಕಣ್ಣೀರಿನಿಂದ ತೊಳೆಯಬಹುದು. ಒಬ್ಬ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪದ ಕಣ್ಣೀರನ್ನು ಸುರಿಸಿದರೆ ಪಾಪದಿಂದ ಪಾರಾಗಬಹುದು. ನೀನು ಎಷ್ಟೇ ಪ್ರಯತ್ನ ಮಾಡಿದರೂ ಭಗವಂತನ ಕೃಪೆ ಇಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ. ಅವನ ಕೃಪೆ ಇಲ್ಲದೆ ಅವನನ್ನು ನೋಡುವುದಕ್ಕೆ ಆಗುವುದಿಲ್ಲ. ಭಗವಂತನ ಕೃಪೆಯನ್ನು ಪಡೆಯುವುದು ಅಷ್ಟು ಸುಲಭವೆಂದು ಭಾವಿಸಿದರ ಒಬ್ಬ ತನ್ನ ಅಹಂಕಾರವನ್ನು ಸಂಪೂರ್ಣ ತ್ಯಜಿಸಬೇಕಾಗುವುದು. ಎಲ್ಲಿಯವರೆಗೆ ಒಬ್ಬ ತಾನು ಕರ್ತ ಎಂದು ಭಾವಿಸುವನೋ ಅಲ್ಲಿಯವರೆಗೆ ಅವನು ದೇವರನ್ನು ಕಾಣಲಾರ. ಮನೆಯಲ್ಲಿ ಯಾವನೋ ಒಬ್ಬ ಉಗ್ರಾಣವನ್ನು ನೋಡಿಕೊಳ್ಳುತ್ತಿದ್ದಾನೆ ಎಂದಿಟ್ಟುಕೊಳ್ಳಿ. ಮನೆಯ ಯಜಮಾನನಿಗೆ ಏನಾದರೂ ಸಾಮಾನನ್ನು ಕೇಳಿದರೆ ಅವನು ಹೇಳುತ್ತಾನೆ, ಉಗ್ರಾಣದಲ್ಲಿ ಯಾರೋ ಇದ್ದಾರೆ, ಅವನನ್ನೇ ಕೇಳಿ ಎಂದು. ಯಾರು ತಾನೇ ಯಜಮಾನ ಎಂದು ಭಾವಿಸುವನೋ ಅವನ ಹೃದಯದಲ್ಲಿ ದೇವರು ಬಡಪೆಟ್ಟಿಗೆ ಕಾಣುವುದಿಲ್ಲ. ಆದರೆ ಭಗವಂತನ ಕೃಪೆ ಲಭಿಸಿದೊಡನೆ ಅವನನ್ನು ನೋಡಬಹುದು. ಅವನು ಜ್ಞಾನಭಾಸ್ಕರ. ಅವನ ಒಂದು ಕಿರಣದಿಂದ ಪ್ರಪಂಚದಲ್ಲಿರುವ ಜ್ಞಾನವೆಲ್ಲ ಬಂದಿದೆ. ಅದರಿಂದಲೇ ಒಬ್ಬರು ಮತ್ತೊಬ್ಬರನ್ನು ತಿಳಿದುಕೊಳ್ಳುವುದಕ್ಕೆ ಮತ್ತು ಬೇರೆ ಬೇರೆ ಜ್ಞಾನವನ್ನು ಪಡೆಯುವುದಕ್ಕೆ ಸಾಧ್ಯವಾಯಿತು. ದೇವರು ಬೆಳಕನ್ನು ತನ್ನ ಕಡೆಗೆ ತಿರುಗಿಸಿಕೊಂಡಾಗ ಮಾತ್ರ ನಾವು ಅವನನ್ನು ತಿಳಿದುಕೊಳ್ಳಬಹುದು. ಪೊಲೀಸಿನವನು ರಾತ್ರಿ ಒಂದು ದೀಪವನ್ನು ತೆಗೆದುಕೊಂಡು ಬೀಟಿಗೆ ಹೋಗುತ್ತಾನೆ. ಯಾರಿಗೂ ಅವನ ಮುಖ ಕಾಣುವುದಿಲ್ಲ. ಆದರೆ ಅವನು ಆ ದೀಪದ ಸಹಾಯದಿಂದ ಎಲ್ಲರನ್ನೂ ತಿಳಿದುಕೊಳ್ಳಬಲ್ಲ. ಒಬ್ಬರು ಮತ್ತೊಬ್ಬರನ್ನು ಸಹ ನೋಡಬಲ್ಲರು. ಆದರೆ ನೀವು ಪೊಲೀಸನವನನ್ನು ನೋಡಬೇಕೆಂದರೆ, ಮಹಾಶಯ,
ಸ್ವಲ್ಪ ದೀಪವನ್ನು ನಿಮ್ಮ ಮುಖಕ್ಕೆ ಹಿಡಿದುಕೋ, ನಾನು ನಿನ್ನನ್ನು ನೋಡಬೇಕು ಎಂದು ಕೇಳಿಕೊಳ್ಳಬೇಕು. ಇದರಂತೆಯೇ ಒಬ್ಬ ದೇವರಿಗೆ, ದೇವರೇ, ದಯವಿಟ್ಟು ಜ್ಞಾನ ಜ್ಯೋತಿಯನ್ನು ನಿನ್ನ ಮುಖಕ್ಕೆ ಹಿಡಿದುಕೋ ಎಂದು ಕೇಳಿಕೊಳ್ಳಬೇಕು. ವಿಜಯ ಸಮಯ ಸಿಕ್ಕಿದಾಗಲೆಲ್ಲ ಬಂದು ಶ್ರೀರಾಮಕೃಷ್ಣರ ಅಮೃತ ಧಾರೆಯನ್ನು ಪಾನ ಮಾಡುತ್ತಿದ್ದ. ನಾವು ಕೊಟ್ಟಿರುವುದು ಎಲ್ಲೋ ಒಂದು ದಿನದ ಮಾತುಕತೆಯನ್ನು. ಹೀಗೆ ಎಷ್ಟೋ ದಿನ ಅವರ ಹತ್ತಿರ ಶ್ರೀರಾಮಕೃಷ್ಣರು ಮಾತನಾಡುತ್ತಿದ್ದರು. ಅವನಲ್ಲಿ ಸುಪ್ತವಾಗಿದ್ದ ಆಧ್ಯಾತ್ಮಿಕ ಸ್ವಭಾವ ಶ್ರೀರಾಮಕೃಷ್ಣರ ಆಶ್ರಯದಿಂದ ಜಾಗೃತವಾಗತೊಡಗಿತು. ಆತ ಅನಂತರ ಬ್ರಹ್ಮ ಸಮಾಜದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ. ಸಾಧನೆಯಲ್ಲಿ ತನ್ಮಯನಾದ. ವಿಜಯನಿಗೆ ಶ್ರೀರಾಮಕೃಷ್ಣರ ಜೀವನ ಮತ್ತು ಉಪದೇಶದಲ್ಲಿ ಪೂರ್ಣ ಭರವಸೆ ಬಂತು. ಅವರ ನೇತೃತ್ವದಲ್ಲಿ ಆಧ್ಯಾತ್ಮಿಕ ಜೀವನವನ್ನು ಮುಂದುವರಿಸತೊಡಗಿದ. ಅಧ್ಯಾಯ 29 ಮುಗಿಯಿತು.